ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋದ್ರಿಂದ ಹಲವು ಪ್ರಯೋಜನಗಳಿವೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದ್ರೆ ಮನೆಯ ತಪ್ಪಾದ ಜಾಗದಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಎಂಬುದು ನಿಮಗೆ ತಿಳಿದಿದೆಯೇ? ಬನ್ನಿ ಆ ಸಮಸ್ಯೆಗಳ ಕುರಿತು ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನ ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಇದರಿಂದಾಗಿ ಮನೆಯಲ್ಲಿ ಧನಾಗಮನ ಆಗುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತೆ. ಯಾವ ರೀತಿಯಲ್ಲಿ ಮನಿ ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡೋದ್ರಿಂದ ಲಾಭ ಸಿಗುತ್ತದೆಯೋ ಅದೇ ರೀತಿಯಲ್ಲಿ ಕೆಲವೊಂದು ನಷ್ಟಗಳು ಕೂಡ ಬರುತ್ತೆ. ಇವತ್ತಿನ ಈ ವಿಡಿಯೋದ ಮೂಲಕ ಮನಿ ಪ್ಲಾಂಟ್ ಅನ್ನ ಮನೆಯ ಒಳಗೆ ತಪ್ಪಾಗಿ ಇಡೋದ್ರಿಂದಾಗಿ ಅನುಭವಿಸಬೇಕಾಗಿರುವಂತಹ 7 ನಷ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಮನಿ ಪ್ಲಾಂಟ್ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟ ತರುವಂತಹ ಸಸ್ಯ ಎನ್ನುವುದು ಸಾಬೀತಾಗಿರುವಂತಹ ವಿಚಾರ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ಇದನ್ನ ಮನೆಯ ಸ್ನಾನದ ಕೋಣೆಯಲ್ಲಿಟ್ಟರೆ ಅಥವಾ ಅದರಲ್ಲಿ ಒಂದು ವೇಳೆ ಕ್ರಿಮಿಗಳು ಕೂಡ ಇರೋದ್ರಿಂದ ಸಾಂಕ್ರಾಮಿಕ ಕಾಯಿಲೆ ತರುವಂತಹ ಕ್ರಿಮಿಗಳು ಕೂಡ ಇದರಿಂದ ಹೆಚ್ಚುತ್ತವೆ. ಆದ್ದರಿಂದ ಮನೆಯಲ್ಲಿನ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡು ನೋವು ಪಡಬೇಕಾಗುತ್ತೆ. ಹೀಗಾಗಿ ಇದು ಕೂಡ ಒಂದು ನಷ್ಟದ ಪರಿಣಾಮ ಎಂದು ಹೇಳಲಾಗುತ್ತೆ. ನೀವು ಮನಿ ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡ್ತಿದ್ರಿ ಎಂದಾದ್ರೆ ಅವುಗಳನ್ನ ಸರಿಯಾಗಿ ನೋಡ್ಕೊಳ್ಳುವುದು ಕೂಡ ನಿಮ್ಮ ಪ್ರಮುಖ ಕರ್ತವ್ಯ ಆಗಿರುತ್ತೆ. ಇಲ್ಲವಾದಲ್ಲಿ ಇವುಗಳು ಒಂದಕ್ಕೊಂದು ಗೊಂಚಲು ಬಿದ್ದಂತೆ ಹರಡಿಕೊಂಡಿರುತ್ತದೆ. ಇದರಿಂದಾಗಿ ಮನಿ ಪ್ಲಾಂಟ್ ನೆಲಕ್ಕೆ ಜೋತು ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯಲ್ಲಿ ಮನಿ ಪ್ಲಾಂಟ್ ನೆಲಕ್ಕೆ ತಾಗಿಸಿಕೊಂಡಂತೆ ಜೋತು ಬೀಳುವುದು ಅಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಯಾವತ್ತು ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡುವ ಸಂದರ್ಭದಲ್ಲಿ ಎತ್ತರದ ಸ್ಥಳದಲ್ಲಿ ಇಡಬೇಕು. ಎತ್ತರದ ಸ್ಥಳದಲ್ಲಿ ಹೊರತುಪಡಿಸಿ ಬೇರೆ ಯಾವುದೇ ದಿಕ್ಕಿನಲ್ಲಿ ಅಥವಾ ಸ್ಥಳದಲ್ಲಿ ಮನಿ ಪ್ಲಾಂಟ್ ಅನ್ನ ಇಟ್ಟರೆ ಆ ಸಂದರ್ಭದಲ್ಲಿ ಇದು ನಿಮ್ಮ ದೇಹದ ನರಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ತರುತ್ತದೆ. ನರಮಂಡಲದ ವ್ಯವಸ್ಥೆಯಲ್ಲಿ ಮನಿ ಪ್ಲಾಂಟ್ ಮೂಲಕ ಪ್ರಾರಂಭವಾಗುವಂತಹ ಕೆಲವೊಂದು ನೆಗೆಟಿವ್ ಪರಿಣಾಮಗಳು ನಿಮಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನ ತರಬಹುದಾಗಿದೆ. ಇವುಗಳಿಂದಾಗಿ ತಪ್ಪಿಸಿಕೊಳ್ಳಲು ನೀವು ಇದನ್ನ ಪರಿಗಣಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತಹ ಮಾಹಿತಿಗಳ ಪ್ರಕಾರ ಮನಿ ಪ್ಲಾಂಟ್ ಅನ್ನ ನೀವು ಸರಿಯಾದ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿರುವಂತಹ ದಿಕ್ಕಿನಲ್ಲಿ ಇಡದೆ ಹೋದಲ್ಲಿ ಹಣದ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರಬಹುದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಮನಿ ಪ್ಲಾಂಟ್ ಅನ್ನ ನಿಮ್ಮ ಮನೆಯ ಒಳಗೆ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಯಾವತ್ತೂ ಕೂಡ ಇಡಬಾರದು. ಇದು ಅಪಶಕುನದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ದಿಕ್ಕನ್ನ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಇರುವಂತಹ ದಿಕ್ಕು ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹಾಗೂ ಈ ರೀತಿ ಮನಿ ಪ್ಲಾಂಟ್ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಶುಕ್ರನ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುವಂತಹ ಮನಿ ಪ್ಲಾಂಟ್ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಂದ್ರೆ ಈಶಾನ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಗೆ ನೆಗೆಟಿವ್ ಎನರ್ಜಿಯನ್ನ ತರುತ್ತದೆ ಎಂಬುದಾಗಿ ಹೇಳಲಾಗುತ್ತೆ. ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಳನ್ನ ಇಡೋದನ್ನ ತಪ್ಪಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದ್ದೇ ಆದಂತಹ ಶುಭ ಎಂಬುದಾಗಿ ಪರಿಗಣಿಸಲಾಗುವ ಗಿಡಗಳು ಇರುತ್ತವೆ. ಅದೇ ರೀತಿಯಲ್ಲಿ ಶುಕ್ರ ಗ್ರಹದ ಗಿಡ ಎಂಬುದಾಗಿ ಮನಿ ಪ್ಲಾಂಟ್ ಅನ್ನ ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹಕ್ಕೆ ಶತ್ರು ಗ್ರಹಗಳಾಗಿರುವಂತಹ ಮಂಗಳ ಗ್ರಹ ಹಾಗೂ ಸೂರ್ಯ ಗ್ರಹಗಳ ಇಷ್ಟ ಆಗಿರುವಂತಹ ಗಿಡಗಳನ್ನ ಯಾವತ್ತೂ ಕೂಡ ಮನಿ ಪ್ಲಾಂಟ್ ಜೊತೆಗೆ ಇಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಎರಡರಲ್ಲಿಯೂ ಕೂಡ ಇದರ ಉಲ್ಲೇಖ ಇರುವ ಕಾರಣದಿಂದಾಗಿ ನೀವು ಮನಿ ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡೋದಕ್ಕಿಂತ ಮುಂಚೆ ನಿರ್ಧರಿಸಬೇಕು. ಮನಿ ಪ್ಲಾಂಟ್ ಅನ್ನ ಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಮನಿ ಪ್ಲಾಂಟ್ ಮನೆಯಲ್ಲಿ ಇಡೋದ್ರಿಂದ ಸಂಪತ್ತು ಮನೆಗೆ ಬರುತ್ತದೆ. ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂತಹ ಮನಿ ಪ್ಲಾಂಟ್ ಅನ್ನ ಬೇರೆಯವರಿಗೆ ನೀಡ್ತೇನೆ ಎಂಬುದಾಗಿ ನೀಡಿದ್ರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನ ಬೇರೆಯವರಿಗೆ ನೀಡಿದಂತಾಗುತ್ತದೆ. ಹೀಗಾಗಿ ಯಾವತ್ತೂ ಕೂಡ ಮನೆಯ ಒಳಗಿರುವ ಮನಿ ಪ್ಲಾಂಟ್ ಬೇರೆಯವರಿಗೆ ನೀಡುವಂತಹ ರೀತಿಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಿಂದ ಲಕ್ಷ್ಮಿ ನಿರ್ಗಮವಾಗುತ್ತದೆ. ಕೆಲವೊಂದು ಮಾಹಿತಿಗಳ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನ ಇಡೋದ್ರಿಂದಾಗಿ ಸಾಕು ಪ್ರಾಣಿಗಳಿಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಎಂಬುದಾಗಿ ಹೇಳಲಾಗುತ್ತೆ. ಕೇವಲ ಸಾಕು ಪ್ರಾಣಿಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಮನೆಯ ಮಕ್ಕಳ ಆರೋಗ್ಯಕ್ಕೂ ಕೂಡ ನಕಾರಾತ್ಮಕ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತದೆ. ಮನಿ ಪ್ಲಾಂಟ್ ಗಿಡದಿಂದ ಮನೆಯ ಸಮಸ್ಯೆಗಳಿಗೆ ಪರಿಹಾರ, ಒಂದು ವೇಳೆ ನೀವೇನಾದ್ರೂ ರಿಲೇಶನ್ಶಿಪ್ ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನ ಹೊಂದಿದ್ರೆ ಈ ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡೋದ್ರಿಂದ ಇದೆಲ್ಲವೂ ದೂರ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದುಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ಇಡೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗೋದ್ರ ಜೊತೆಗೆ
ಜ್ಞಾನಾರ್ಜನೆ ಕೂಡ ಹೆಚ್ಚಾಗುತ್ತದೆ. ನಿಮ್ಮ ಮಕ್ಕಳು ಎಕ್ಸಾಮ್ನಲ್ಲಿ ಒಳ್ಳೆಯ ಫಲಿತಾಂಶವನ್ನ ಪಡೆಯುತ್ತಾರೆ. ಮನೆಯಲ್ಲಿ ಒಣಗಿದ ಮನಿ ಪ್ಲಾಂಟ್ ಇಟ್ಟರೆ ಸಮಸ್ಯೆ. ಕಟ್ಟಿಟ್ಟ ಬುತ್ತಿ. ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋದು ಎಷ್ಟು ಮುಖ್ಯನೋ ನಾವು ಆಗಲೇ ಹೇಳಿದಂತೆ ಅದನ್ನ ಚೆನ್ನಾಗಿ ನೋಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಮನೆಯಲ್ಲಿ ಇಟ್ಟಿರುವ ಮನಿ ಪ್ಲಾಂಟ್ ಗಿಡದ ಎಲೆಗಳು ಇಟ್ಟಿರೋ ಜಾಗದಲ್ಲೇ ಒಣಗಿ ಹೋಗಿದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅಂತ ಅರ್ಥ. ಒಂದು ವೇಳೆ ಮನಿ ಪ್ಲಾಂಟ್ ಎಲೆಗಳು ಒಣಗುತ್ತಾ ಇದ್ರೆ ಕೂಡಲೇ ಗಿಡವನ್ನ ಬೇರೆ ಜಾಗದಲ್ಲಿ ಇಡಿ. ಯಾಕಂದ್ರೆ ಮನಿ ಪ್ಲಾಂಟ್ ಗಿಡವನ್ನ ಬಳಸುವುದು ತುಂಬಾ ಈಸಿ, ಹೆಚ್ಚಿನ ನೀರಿನ ಅಗತ್ಯ ಕೂಡ ಇಲ್ಲ. ಆದ್ರೆ ಇಂತಹ ಗಿಡದ ಎಲೆಗಳು ಒಣಗುತ್ತಾ ಇವೆ ಅಂತ ಆದ್ರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದರ್ಥ. ಮನೆಯ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ಇಡುವ ಮೂಲಕ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶವನ್ನ ಪಡೆದುಕೊಳ್ಳಬಹುದು. ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಆರ್ಥಿಕ ಹಾಗೂ ಮಾನಸಿಕ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಜೀವನದಿಂದ ದೂರ ಇಡಬಹುದು. ನೀವು ಬಹುತೇಕರ ಮನೆಗಳಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ನೋಡಿರುವಿರಿ. ಈ ಗಿಡವು ಮನೆಯ ಸೌಂದರ್ಯವನ್ನ ಹೆಚ್ಚಿಸೋದಲ್ಲದೆ ಅದೃಷ್ಟವನ್ನ ತರುವ ಸಸ್ಯ ಎನ್ನಲಾಗುತ್ತೆ. ಕೆಲವರ ಮನೆಯಲ್ಲಂತೂ ಮನಿ ಪ್ಲಾಂಟ್ ತುಂಬಾ ಸೊಂಪಾಗಿಯೇ ಬೆಳೆದಿರುತ್ತದೆ. ಆದರೆ ಇನ್ನು ಕೆಲವರು ಎಷ್ಟೇ ಚೆನ್ನಾಗಿ ಸಾಕಿದ್ರು ಅದು ಉದ್ದ ಬೆಳೆಯೋದೇ ಇಲ್ಲ, ಎಲೆಗಳು ಚಿಕ್ಕದಾಗಿರುತ್ತದೆ. ನೀವು ಸಹ ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ನಿಮ್ಮ ಮನೆಯಲ್ಲಿನ ಮನಿ ಪ್ಲಾಂಟ್ ಗಿಡ ಸೊಂಪಾಗಿ ಬೆಳೆಯುವಂತೆ ಮಾಡಲು ಇಲ್ಲಿದೆ ಟಿಪ್. ಚಹದ ಎಲೆ. ವಾಸ್ತವವಾಗಿ ಚಹದ ಎಲೆಗಳಲ್ಲಿ ಸಾರಜನಕ ಹೇರಳವಾಗಿದ್ದು ಇದು ಸಸ್ಯಗಳ ಎಲೆಯನ್ನ ಹಸಿರು ಮತ್ತು ದೊಡ್ಡದಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಸಾರಜನಕವು ಎಲೆಗಳ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶವಾಗಿದೆ. ಚಹಾ ಎಲೆಗಳು ಸ್ವಲ್ಪ ಆಮ್ಲೀಯವಾಗಿದ್ದು ಮನಿ ಪ್ಲಾಂಟ್ ಬೆಳವಣಿಗೆಗೆ ಉತ್ತಮ ಗೊಬ್ಬರದಂತೆ ಕೆಲಸವನ್ನ ಮಾಡುತ್ತದೆ. ತಜ್ಞರು ಚಹಾ ಎಲೆಗಳನ್ನ ಈ ರೀತಿಯಾಗಿ ಹಾಕ್ತಾರೆ. ತೋಟಗಾರಿಕೆ ತಜ್ಞರ ಪ್ರಕಾರ ಗೊಬ್ಬರವನ್ನ ಸೇರಿಸುವ ಮೊದಲು ನೀವು ಮಣ್ಣನ್ನ ಚೆನ್ನಾಗಿ ಅಗೆಯಿರಿ. ಮನಿ ಪ್ಲಾಂಟ್ ನಲ್ಲಿನ ಹಳದಿ ಎಲೆಗಳನ್ನ ತೆಗೆದು ಪಕ್ಕಕ್ಕೆ ಇಡಬೇಕು. ನಿಮ್ಮ ಮಡಿಕೆ 10 ಇಂಚು ಇದ್ರೆ ನಂತರ 1 ಚಮಚ ತಾಜಾ ಚಹಾ ಎಲೆಗಳನ್ನ ಸೇರಿಸಿ ಮಿಶ್ರಣ ಮಾಡಿ. ನೀವು ಈ ಪ್ರಕ್ರಿಯೆಯನ್ನ 15 ದಿನಗಳಲ್ಲಿ ಪುನರಾವರ್ತಿಸಬಹುದು. ಇದರಿಂದ ಸಸ್ಯವು ಅದನ್ನ ನೆಡುವ ಮೂಲಕ ಪೋಷಕಾಂಶಗಳನ್ನ ಪಡೆಯುತ್ತಲೇ ಇರುತ್ತದೆ. ಬಳಸಿದ ಚಹದ ಎಲೆಗಳನ್ನ ಈ ರೀತಿ ಹಾಕಿ. ನೀವು ಬಳಸಿದ ಚಹದ ಎಲೆಯನ್ನ ಬಳಸಲು ಬಯಸಿದ್ರೆ ಚಹಾ ತಯಾರಿಸಿದ ನಂತರ ಅವುಗಳನ್ನು ಚೆನ್ನಾಗಿ ತೊಳೆಯಿರಿ. ಇದರಿಂದ ಸಕ್ಕರೆ ಮತ್ತು ಹಾಲು ಹೊರಬರುತ್ತದೆ. ಈಗ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ. ಚಹದ ಎಲೆಗಳು ಒದ್ದೆಯಾಗಿರಬಾರದು, ಇಲ್ಲದಿದ್ರೆ ಶಿಲೀಂಧ್ರದ ಅಪಾಯವಿರುತ್ತದೆ. ಈಗ ನೀವು ಕಳೆ ತೆಗೆದ ನಂತರ ಈ ಒಣ ಚಹಾ ಎಲೆಯನ್ನ ಮಣ್ಣಿನಲ್ಲಿ ಬೆರೆಸಬಹುದು. ನೀವು ಬಯಸಿದ್ರೆ 1 ಚಮಚ ಚಹಾ ಎಲೆಯನ್ನ 1 ಕಪ್ ನೀರಿನಲ್ಲಿ ಹಾಕಿ 24 ಗಂಟೆಗಳ ಕಾಲ ಬಿಡಿ. ನಂತರ ಅದನ್ನ ಫಿಲ್ಟರ್ ಮಾಡಿ ದ್ರವಗೊಬ್ಬರವಾಗಿ ಬಳಸಿ. ಹೆಚ್ಚು ನೀರು ಹಾಕಬೇಡಿ. ಮನಿ ಪ್ಲಾಂಟ್ ಅನ್ನ ನೇರ ಸೂರ್ಯನ ಬೆಳಕಿನಲ್ಲಿ ಇಡುವ ತಪ್ಪನ್ನ ಮಾಡಬೇಡಿ. ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಇರಿಸಿ. ಮಣ್ಣು ಸಂಪೂರ್ಣವಾಗಿ ಒಣಗಲು ಬಿಡಬೇಡಿ. ಆದರೆ ಸಸ್ಯಕ್ಕೆ ಹೆಚ್ಚು ನೀರು ಹಾಕಬೇಡಿ. ಮೇಲ್ಭಾಗ ಒಣಗಿದಾಗ ಮಾತ್ರ ನೀರು ಹಾಕಿ. ಚಹದ ಎಲೆಯನ್ನ ಅತಿಯಾಗಿ ಬಳಸಬೇಡಿ. ಹೆಚ್ಚು ಸೇರಿಸುವುದರಿಂದ ಮಣ್ಣು ತುಂಬಾ ಆಮ್ಲೀಯವಾಗಬಹುದು. ಇದು ಸಸ್ಯಕ್ಕೆ ಹಾನಿ ಮಾಡುತ್ತದೆ. ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ.